2 ಬಾರಿ ಇದು ಸೋರಿಕೆ ಆಗಿದೆ. ಇದನ್ನು ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಭಾಳ ವಿವರವಾಗಿ ಇದರ ಬಗ್ಗೆ ಮಾತನಾಡಿದ್ದಾರೆ. ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥ ಒಂದು ಪರೀಕ್ಷಾ ವ್ಯವಸ್ಥೆ ನೀಟ್ ಇವಾಗ. ಇದು ಇಡೀ ದೇಶಾದ್ಯಂತ ಪ್ರಶ್ನೆ ಪ್ಲಸ್ ಕಮ್ ಉತ್ತರ ಪತ್ರಿಕೆಗಳನ್ನು ಏನು ಕಳಿಸೋದಿದೆ, ಇದರಲ್ಲಿ ಪ್ರಿಂಟಾಗಿ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದ್ರಲ್ಲಿ ತೊಂದರೆ ಆಗ್ತಾಯಿದೆ. ಮುಂದಿನ ಸರ್ತಿ ನಾವು ಅದನ್ನು ಆನ್ಲೈನ್ ಮಾಡ್ತಾಯಿದ್ದೀವಿ. ಯಾಕಂದರೆ 23-24 ಲಕ್ಷ ಜನ ಒಟ್ಟಿಗೆ ದೇಶದ ಇಷ್ಟೊಂದು ವಿಶಾಲವಾದ ದೇಶದಲ್ಲಿ ಮಾಡೋದು ಒಂದು ವರ್ಷದಲ್ಲಿ ಆಗಿಲ್ಲ. ಅಚ್ಚಿ ವರ್ಷ ಏನಾಗಿತ್ತು ಅವತ್ತಲೇ ಇದನ್ನು ಇಂಪ್ಲಿಮೆಂಟೇಷನ್ಗೆ ಆಲ್ರೆಡಿ ಪ್ರೊಸೆಸ್ಸನ್ನು ನಡೆದಿದೆ. ಆದರೆ ಒಂದೇ ವರ್ಷದಲ್ಲಿ ಎಲ್ಲ ಮಾಡಲಿಕ್ಕಾಗಿಲ್ಲ. ಈ ವರ್ಷ ಬರುವ ವರ್ಷದಲ್ಲಿ ಅದನ್ನು ಮಾಡ್ತಾರೆ. ಮತ್ತು ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದರೆ ನೀಟು ಇದನ್ನೇ ಸಿಗ್ತದಂತ ಏನದು ಮೆಡಿಕಲ್ ಸೀಟೇ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು, ಇದು ಒಂದು ಸರ್ತಿ ಪೋಸ್ಟ್ಪೋನ್ ಆದರೆ ನಿಮ್ಗೆ ಸೀಟೇ ಸಿಗೋದಿಲ್ಲ ಅಂತ ಯಾರೂ ಅಂದ್ಕೋಬಾರ್ದು. ಇನ್ನೂ ಮುಂದೆ ಪರೀಕ್ಷೆ ಆಗೇ ಆಗ್ತದೆ. ಏನೋ ಒಂದು ವ್ಯವಸ್ಥೆ ಒಳಗೆ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಕಾರಣಕ್ಕೇ ಇದು ಅಲ್ಲೇ ಮುಚ್ಚಿ ಹೋಗ್ಬೋದಾಗಿತ್ತು. ಆದರೆ ಆ ರೀತಿ ಮಾಡಿಲ್ಲ. ನಾವು ಪ್ರತಿಭಾವಂತರಿಗೆ ಅನ್ಯಾಯ ಆಗಬಾರ್ದು ಅಂತ ಪೋಸ್ಟ್ಪೋನ್ ಮಾಡಿದ್ದೀವಿ. ಮುಂದಿನ ಸರ್ತಿ ಈ ಸಿಸ್ಟಮನ್ನು ಫುಲ್ ಪ್ರೂಫ್ ಮಾಡ್ತೀವಿ. ಭಾರತ್ ಮಾತಾ ಕಿ ವಂದೇ ವಂದೇ. ನರೇಂದ್ರ ಮೋದಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ. ಇದು ವಾಜಪೇಯಿ ಬೀಳೋದು ಊಟಕ್ಕೆ ಬಂದ ರಾಟಿ ಜಿಲ್ಲಾಧ್ಯಕ್ಷರೆಲ್ಲ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿತ್ತು ಸರ್ ನಮ್ಮ ಬಾಗಲಕೋಟೆ ಜನಪದ ಕಲಾವಿದ. ಇವೆಲ್ಲ ಇಲ್ಲಿ ನಮ್ಮ ಲೋಕಲಿಟಿ ಬದಾಮಿ ಸೇಬು ಮಣಿಕೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಪ್ರಶಿಕ್ಷಣ ಮಹಾಭಿಯಾನ 2026ರ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕ ಈ ಕಾರ್ಯಕ್ರಮದ ಉದ್ಘಾಟಕರು, ನಮ್ಮ ಪಕ್ಷದ ಹಿರಿಯರು, ಕೇಂದ್ರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅದೇ ರೀತಿ ಹಿರಿಯರಾಗಿದ್ದ ಸನ್ಮಾನ್ಯ ಶ್ರೀ ಸಾಹೇಬರು, ಹಿರಿಯ ಹಿಂದಿನ ಬಾಲವಿ ಮತಕ್ಷೇತ್ರದ ಶಾಸಕ ಸಸ್ಯ ಶ್ಯಾಮಲ ಮಾತರಂ ವಂದೇ ಮಾತರಂ ಜ್ಯೋತ್ಸ್ನಂ ಪುಲಕಿತಯಾ